ಮಳೆ ಕೊರತೆಯಿಂದ ಬೆಳೆಗಳನ್ನು ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿರುವ ನಡುವೆಯೇ ಇದೀಗ ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಕೇಬಲ್ ಮತ್ತು ಪಂಪ್ ಮೋಟಾರ್ ಕಳ್ಳತನ ಪ್ರಕರಣಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿವೆ. ಪರಶುರಾಂಪುರ ಹೋಬಳಿಯ ಚೌಳೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ರಾತ್ರಿ ವೇಳೆ ಹೊಲಗಳಿಗೆ ನುಗ್ಗುತ್ತಿರುವ ಕಳ್ಳರು ವಿದ್ಯುತ್ ಕೇಬಲ್ಗಳನ್ನು ಕತ್ತರಿಸಿ ಕಳವು ಮಾಡುತ್ತಿರುವ ಘಟನೆಗಳು ನಿರಂತರವಾಗಿ ವರದಿಯಾಗುತ್ತಿವೆ. ಇದರಿಂದ ರೈತರು ಸಾವಿರಾರು ರೂಪಾಯಿ ನಷ್ಟ ಅನುಭವಿಸುತ್ತಿದ್ದು, ನೀರಾವರಿ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಈಗಾಗಲೇ ಮಳೆ ಕೊರತೆ, ಹೆಚ್ಚಿದ ಕೃಷಿ ವೆಚ್ಚ ಹಾಗೂ ಕಾರ್ಮಿಕರ ಸಮಸ್ಯೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಕೇಬಲ್ ಕಳ್ಳತನ ಮತ್ತೊಂದು ದೊಡ್ಡ ಹೊಡೆತವಾಗಿದೆ. ಸಮಯಕ್ಕೆ ಸರಿಯಾಗಿ ಬೆಳೆಗಳಿಗೆ ನೀರುಣಿಸಲು ಸಾಧ್ಯವಾಗದೆ ಬೆಳೆ ಹಾನಿಯಾಗುವ ಭೀತಿ ಎದುರಾಗಿದೆ. ಪೊಲೀಸರು ಕೆಲ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಂಡಿದ್ದರೂ, ಮಾರುಕಟ್ಟೆಯಲ್ಲಿ ತಾಮ್ರದ ತಂತಿಗೆ ಹೆಚ್ಚಿನ ಬೆಲೆ ಇರುವುದರಿಂದ ಕಳ್ಳತನಕ್ಕೆ ಕಡಿವಾಣ ಬೀಳುತ್ತಿಲ್ಲ ಎಂಬುದು ರೈತರ ಆರೋಪವಾಗಿದೆ. ಕೇಬಲ್ ಕಳ್ಳತನ ತಡೆಗಟ್ಟಲು ಗ್ರಾಮೀಣ ಪ್ರದೇಶಗಳಲ್ಲಿ ರಾತ್ರಿ ಗಸ್ತು ಹೆಚ್ಚಿಸಬೇಕು, ಪೊಲೀಸ್ ಹಾಗೂ ಬೆಸ್ಕಾಂ ಇಲಾಖೆ ಸಮನ್ವಯದಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಕಳ್ಳತನದಲ್ಲಿ ಭಾಗಿಯಾಗಿರುವ ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಜನರ ಸಮಸ್ಯೆಗೆ ಧ್ವನಿಯಾಗಿರುವ ನಿಮ್ಮ ಜನಧ್ವನಿ ನ್ಯೂಸ್. ನಮಸ್ಕಾರ ಬಂಧುಗಳೇ, ನಮ್ಮದು ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿ ಚೌಳೂರು ಗ್ರಾಮ ಪಂಚಾಯಿತಿಯಲ್ಲಿ ಬಂದು ಈಗೇನಾಗಿದೆ ಅಂದರೆ ನಮಗೆ ಬರಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಬರಗಾಲದಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಮತ್ತು ಮಳೆ ಇಲ್ಲ, ಬೆಳೆ ಎಲ್ಲ ಒಣಗಿಸ್ಕೊಂಡು ನಮ್ಮ ಅಡಿಕೆ ತೋಟಗಳು ಒಣಗ್ತಾ ಇದ್ದಾವೆ. ನಾವಿಕ್ಕಿದಂಥ ಬೆಳೆಗಳು ರಾಗಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇದೆಲ್ಲ ಒಣಗಿ ಹಾಳಾಗೋಗಿ ಸಾಯ್ತಾ ಇದ್ವಿ. ಮಾನ್ಯ ಸಚಿವರಾದಂಥ ನಮ್ಮ ರಘುಮೂರ್ತಿ ಸಾಹೇಬ್ರವರೇ ಸಾಯ್ತಾ ಇದ್ವಿ. ಇಲ್ಲಿ ಏನಾಗ್ತಾ ಇದೆ ನಮಗೆ ಅಂದರೆ, ದಿನ ಅವ್ರು ಯಾವ ಸೂಳೆ ಮಕ್ಕಳು ಹೊತ್ಕೊಂಡು ಹೋಗ್ತಾ ಇದ್ದಾರ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಹಗಲೆಲ್ಲ ಬದುಕು ಮಾಡಿರ್ತೀವಿ, ರಾತ್ರಿ ರೋಸಿಗೆ ಆಗಿ ಮನೆಗೆ ಅಂತೀವಿ. ಮತ್ತು ತಿರ್ಗಾ ಯಾವಾಗಲೂ ಎದ್ದು ಹೋಗಿ ಕರೆಂಟ್ ಬಂತು ಅಂತಂದು ಹೋಗ್ತಾ ಇರ್ತೀವಿ. ಕೊನೆ ಆ ಸಂದರ್ಭದಲ್ಲಿ ನಾವು ಹೋಗೋ ಹೊತ್ತಿಗೆ ಈ ಸೂಳೆ ಮಕ್ಕಳು ಬಂದು ಅವ್ರು ಯಾವಾಗ ಗೊತ್ತಿಲ್ಲ ಈ ಸ್ಟಾರ್ಟ್ರ್ ಉಗಿಸ್ಕೊಂಡು ಹೋಗಿರ್ತಾರೆ, ಇಲ್ಲ ಕೇಬಲ್ ಕಟ್ ಮಾಡ್ಕೊಂಡು ಹೋಗಿರ್ತಾರೆ, ಇಲ್ಲ ಮೋಟ್ರ್ ಎತ್ಕೊಂಡು ಹೋಗಿರ್ತಾರೆ. ಇದಕ್ಕೆ ದಯಮಾಡಿ ತಾವು ಸ್ಪಂದಿಸಿ ಈ ನಮ್ಮ ಆರಕ್ಷಕ ಠಾಣೆ ಅಧಿಕಾರಿಗಳನ್ನ ಇಲ್ಲಿ ಗಮನ ಹರಿಸಿ ಈ ಸ್ಟಾರ್ಟ್ರು ಮೋಟ್ರು ಕಳ್ತನಾಗ ಅಂತ ಅಯೋಗ್ಯ ಸೂಳೆ ಮಕ್ಕಳನ್ನ ಹಿಡಿದು ಬಂಧಿಸುವಂಥ ಕೆಲಸ ಮಾಡಿರಿ ಅಂತ ತಮ್ಮಲ್ಲಿ ವಿನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೀವಿ. ನಮ್ಮ ಯಾಟ್ರಿಕ್ ಹೀರೋ ಆದಂಥ ರಘುಮೂರ್ತಿ ಸಾಹೇಬ್ರವರೇ, ದಯಮಾಡಿ ಈ ರೈತರ ಕಷ್ಟವನ್ನು ಉಳಿಸಿ ಈ ಬರಗಾಲದಲ್ಲಿ ನೀವು ಭಾಗೀರಥಿ ಇದ್ದಂಗೆ ನೀವು ಉಳಿಸಿ ಅಂತ ತಮ್ಮಲ್ಲಿ ವಿನಮ್ರತೆಯಿಂದ ನಾವೆಲ್ಲರೂ ಬೇಡ್ಕೊಳ್ತಾ ಇದ್ವಿ. ದಯಮಾಡಿ ಭಾರಿ